ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ, ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ಹುಡುಗ ರೆಡಿಯಾಗಿ ಕೂತಿದ್ದಾನೆ ನೋಡಿ. ನಮ್ಮ ಮನೇಲಿ ನಮ್ಮಪ್ಪ, ನಮ್ಮಮ್ಮ ಮತ್ತು ನಾನು ಮತ್ತು ನಮ್ಮಮ್ಮ ಅವರ ಫ್ರೆಂಡ್ಸು, ನನಗೂ ಕೂಡ ಅವ್ರ ಫೋನ್ ಪೇ. ಎಲ್ಲಿಗೆ ಹೋಗ್ತಾ ಇರೋದು ಪ್ರಕೃತ್? ಖುಷಿನಾ? ಬಿಸಿಲಿದೆಯಂತೆ, ಗೊತ್ತಾ ನಿಮಗೆ? ತುಂಬ ಬಿಸಿಲೈತಂತೆ. ಬಿಸಿಲಿದೆ ಅಂತ ಗೊತ್ತಾಗಿದೆ. ತುಂಬ ನೋಡಬೇಕು ಜನ ಹೆಂಗಿರ್ತಾರೋ ಏನೋ, ನೋಡಬೇಕು. ನೋಡಿ, ಈಗ ನಮ್ಮಮ್ಮ ರೆಡಿಯಾಗಿ ಕೂತಿದ್ದಾರೆ. ಟಿ ಟಿ ಬರಬೇಕು, ಟಿ ಟಿಗೋಸ್ಕರ ಕಾಯ್ಕೊಂಡು ಕೂತ್ಕೊಂಡಿದ್ದೀವಿ. ಎಲ್ಲಿಗೆ ಹೋಗ್ತಾ ಇರೋದಮ್ಮ? ಮಂತ್ರಾಲಯಕ್ಕೆ. ನೋಡಿ, ಇಲ್ಲಿ ನಮ್ಮ ಹುಡುಗ ಇಲ್ಲೊಬ್ಬನಿದ್ದಾನೆ, ಫೋನ್ ನೋಡ್ಕೊಂಡು ಕುತ್ಕೊಂಡಿದ್ದಾನೆ ನೋಡಿ. ನೋಡಿ, ಎಲ್ಲ ರೆಡಿ ಆಗಿದ್ದೀನಿ. ನಮ್ಮ ಡ್ಯಾಡಿ ಪೂಜೆ ಮಾಡಬೇಕು ಅಂತ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಟಿ ಟಿ ಇನ್ನೂ ಬಂದಿಲ್ಲ, ಅದಕ್ಕೋಸ್ಕರ ಟಿ ಟಿ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ. ಎಲ್ಕೋತಾರೆ ಡ್ಯಾಡಿ? ಮಂತ್ರಾಲಯ. ಏನಾದರೂ ಹೇಳು ನನ್ನ ವಿಡಿಯೋದಾಗ. ನೋಡಿ, ಮಳೆ ಅಂತೂ ಫುಲ್ಲು ಸಖತ್ತಾಗಿ ಮಳೆ. ನಮ್ಮ ಡ್ಯಾಡಿ ಏನೂ ಮಾತಾಡ್ತಾನೆ ಇಲ್ಲ. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ದೇವಸ್ಥಾನ ಪೂಜೆ ಎಲ್ಲ ಆಯಿತು. ಅದಕ್ಕೆ ಆದಮೇಲೆ 9 ದಿವಸ 10 ದಿವಸ ಆಯಿತು. ಈಗ ನಾವು ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ದೇವ್ರ ದರ್ಶನ ಮಾಡ್ಕೊಂಬರ್ಬೇಕಂತ ಹೋಗ್ತಾ ಇದ್ದೀವಿ ಅಷ್ಟೇ. ಬಾಯ್. ಅಷ್ಟೇ. ಆಮೇಲೆ ಮನೆಯಲ್ಲೆಲ್ಲ ಪೂಜೆ ಮಾಡಿ ಮುಗಿಸಿದ್ದಾರೆ ನೋಡಿ. ಆವಾಗಲೇ ನಮ್ಮ ಡ್ಯಾಡಿ ನನ್ನ ವೀಡಿಯೋನೇ ನೋಡ್ತಾ ಇದ್ದಿದ್ದು, ಅದಕ್ಕೆ ಆಫ್ ಮಾಡಿದೆ. ವೀಡಿಯೋ ಮಾತಾಡ್ತಾ ಇದ್ದಿದ್ದಕ್ಕೆ ಆಫ್ ಮಾಡಿದೆ. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ ನೋಟಿಫಿಕೇಷನ್. ಈಗ ಟಿ ಟಿ ಬಂತು. ಟಿ ಟಿ ಬಂದಿದ ತಕ್ಷಣ ಪೂಜೆ ಮಾಡೋಕ್ಕೆ ಶುರು ಮಾಡಿದ್ರಿ. ಪೂಜೆ ಎಲ್ಲ ಮುಗಿಸಿ ಆಮೇಲೆ ಬಿಡೋಣ ಅಂತ ಅಂದ್ಬಿಟ್ಟು ನಾವು ಬಿಡೋ ಅಷ್ಟರಲ್ಲೇ 7 o'clock ಆಗಿತ್ತು ನೋಡಿ. ಟಿ ಟಿ ಬಂತು. ಇವರೇ ನಾನು ಹೇಳಿದ್ದು, ನಮ್ಮ ಜೊತೆ ಜಾಯಿನ್ ಆಗ್ತಾ ಇರೋರು ಮಂತ್ರಾಲಯಕ್ಕೆ. ಆಯ್ ಚಪ್ಪು. ಹಾಯ್ ನೋ ಚಪ್ಪು. ಆಯ್ ಚಪ್ಪು ಅಂಕಲ್. ಆಯ್ ಚಪ್ಪಟ. ಇಲ್ಲಿದ್ದಾರೆ ನೋಡಿ. ಹಾಯ್. ಮಂತ್ರಾಲಯಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯ ಹೇಳ್ತಾನೆ ನಾವು. ಹಾಯ್. ಈಗ ದೇವಸ್ಥಾನದಲ್ಲೂ ಪೂಜೆ ಮಾಡಿ ಆಮೇಲೆ ಟಿ ಟಿಗೆ ಪೂಜೆ ಮಾಡ್ತಾರೆ ನೋಡಿ. ಎಲ್ಲರೂ ನಿಂತ್ಕೊಂಡಿದ್ದೀವಿ. ಪೂಜೆ ಎಲ್ಲ ಆದಮೇಲೆ ಟಿ ಟಿ ಇಕ್ಕೋಣ ಅಂತಂದ್ಬಿಟ್ಟು ನೋಡಿ. ಈಗ ಪೂಜೆ ಶುರು ಮಾಡಿದ್ದಾರೆ ಟಿ ಟಿಗೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೂ ದೇವ್ರ ಪೂಜೆ ಇಲ್ದಿರ ನಾವು ಹೊರಡೋಕ್ಕಾಗಲ್ಲ. ಸೊ ಅದಕ್ಕೆ ದೇವ್ರ ಪೂಜೆ ಮುಗಿಸ್ಕೊಂಡು ಹಾಗೆ ಟಿ ಟಿಗೆ ಪೂಜೆ ಮಾಡಿ ಆಮೇಲೆ ಹೊರಡಿದ್ರೆ ಒಳ್ಳೆಯದಾಗುತ್ತೆ. ಅದಕ್ಕೆ ಈ ಥರ ಮಾಡೋದು. ಚೆನ್ನಾಗಿತ್ತು ಒನ್ ಡೇ ಟ್ರಿಪ್ಪು. ಆದರೆ ಸ್ವಲ್ಪ ಟ್ರಾಫಿಕ್ ತುಂಬ ಇತ್ತು. ಏನು ಮಾಡೋಕ್ಕಾಗಲ್ಲ, ನಾವು ಲೇಟಾಗಿ ಬಿಟ್ಟಿರೋದ್ರಿಂದ ಸ್ವಲ್ಪ ಟ್ರಾಫಿಕ್ ಇತ್ತು. ಮತ್ತು ನೋಡಿ, ಈಗ ಎಲ್ಲ ಪೂಜೆ ಎಲ್ಲ ಮುಗೀತು. ಇನ್ನೇನೆಲ್ಲ ಟಿ ಟಿ ಎಲ್ಲ ಇಕ್ಕೋದೆ. ಈ ವಿಡಿಯೋ ಅಪ್ಲೋಡ್ ಮಾಡೋದು ಸ್ವಲ್ಪ ಲೇಟ್ ಆಗೋಯ್ತು. ಇನ್ನೇನು ಮುಗೀತು ಪೂಜೆ ನೋಡಿ. ಟಿ ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಓಡಿಸಿದ್ರಿ ಅವರು. ಆಲ್ ಎಕ್ಸೈಟೆಡ್. ಈ ಕಡೆ ನೋಡು, ನಿನ್ನ ಹೆಸರೇನು? ಚೇತನ್. ಹಾಯ್ ಗೈಸ್. ఇప్పుడు చెప్రా. ಹಾಯ್ ಗೈಸ್. ಯಾಡ್ಕ್ರ ಬಂದಿದ್ದಿ? ಮಂತ್ರಾಲಯ. ಫುಲ್ ಖುಷಿನಾ? ಯಾ. ಎಷ್ಟು ಖುಷಿ? ತುಂಬ. ಬಿಸಿಲು ತುಂಬ ಇದೆಯಂತೆ. ಫುಲ್ಲು.
ಅಲ್ಲಿ ತೋರಿಸ್ತೀನಿ ಇರು. ನೋಡಿ ಟ್ರಾಫಿಕ್ ಇದೆ, ಎಷ್ಟು ಟ್ರಾಫಿಕ್ ಇದೆ ಅಂತ ನೀವೇ ನೋಡಿ. ಈಗ ಊಟಕ್ಕೆ ನಿಲ್ಲಿಸ್ತೀವಿ. ನೆಕ್ಸ್ಟು ಸ್ವಲ್ಪ ಲೇಟ್ ಆಗೋಗಿತ್ತು, ಒಂದು 9 o'clock ಆಗೋಗಿತ್ತು. ಊಟಕ್ಕೆ ನಿಲ್ಲಿಸಿದ್ವಿ. Hi guys. ಏನಕ್ಕೆ ನಿಲ್ಲಿಸಿರೋದು? ನನ್ನ ಫ್ಯಾನ್ ಇವನು, ನನ್ನ ಫ್ಯಾನ್. ನನ್ನ ವೀಡಿಯೋಸ್ ಯಾವಾಗೂ ಇವನೇ ನೋಡೋದು ಜಾಸ್ತಿ ಅಲ್ಲೇನೋ. ಊಟ ಎಲ್ಲ ಮುಗಿಸಿ ಮತ್ತು ಇವಾಗ ಅಲ್ಲಿಂದ ಬಿಟ್ವಿ ನಾವು. ಮತ್ತು ಮಂತ್ರಾಲಯಗೆ 4 o'clockಗೆ ರೀಚ್ ಆದ್ವಿ ನಾವು. ರೀಚ್ ಆಗಿ ಒಂದು ರೂಮ್ ತಗೊಂಡು ಸ್ನಾನ ಎಲ್ಲ ಮಾಡಿಕೊಂಡು 6 o'clockಗೆಲ್ಲ ದೇವಸ್ಥಾನ ಹತ್ರ ಇದ್ವಿ. ನೋಡಿ ಈಗ ನಾನು ಈ ಥರ ರೆಡಿ ಆಗಿದ್ದೀನಿ. ಈಗ ನೋಡಿ ಎಲ್ಲರೂ ಹೊರಡೋಕ್ಕೆ ರೆಡಿ ಆಗಿದ್ದೀವಿ ದೇವಸ್ಥಾನಕ್ಕೆ. ಈಗ ನಾವು ಎಲ್ಲರೂ ರೆಡಿ ಆಗಿದ್ದೀರಿ. ಎಲ್ಲರೂ ರೆಡಿ ಮಾಡಿ ನಾವು ಈಚೆ ಬರೋ ಅಷ್ಟರಲ್ಲೇ ಒಂದು 6:30 6:20 ಆಗಿತ್ತು ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲೇ. ನಮ್ಮ ಡ್ಯಾಡಿ ರೆಡಿಯಾಗಿ ಎಲ್ಲ ಆಚೆ ನಿಂತಿದ್ದಾರೆ ನೋಡಿ. ನೋಡಿ ಈಗ ನಮ್ಮಮ್ಮನೂ ರೆಡಿಯಾಗಿದ್ದಾರೆ. ಎಲ್ಲರೂ ರೆಡಿ ಆಗ್ತಾಯಿದ್ರು. ರೆಡಿ ಆಗಿದ್ದವ್ರನ್ನ ಒಬ್ರೊಬ್ಬರನ್ನ ವೀಡಿಯೋ ಹಿಡಿತಾ ಇದ್ದೀನಿ. ಎಲ್ಲರೂ ವೀಡಿಯೋಕ್ಕೆ ಕರೆದ್ರೆ ಯಾರೂ ವೀಡಿಯೋಕ್ಕೆ ಬಂದಿಲ್ಲ. ನಮ್ಮ ಮಕ್ಕಳಂತೂ ಇದ್ದಿದ್ದು ಬರೋದೇ ಇಲ್ಲ. ಸೊ ಅದಕ್ಕೆ ಯಾರು ಬರ್ತಾರೋ ಅವ್ರದ್ದು ಮಾತ್ರ ವೀಡಿಯೋ ಹಿಡಿದು. ಈಗ ನೋಡಿ ಎಲ್ಲ ರೆಡಿಯಾಗಿ ದೇವಸ್ಥಾನ ಹತ್ರ ನಡ್ಕೊಂಡು ಹೋಗ್ತಾಯಿದ್ದೀವಿ. ನಾವು ಅದೇ 6:20 6:30 ಆಗಿತ್ತು ನಾವು ದೇವಸ್ಥಾನ ಹತ್ರ ಹೋಗೋಷ್ಟರಲ್ಲಿ. ನೋಡಿ ಈಗ ದೇವಸ್ಥಾನ ಹತ್ರ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಯಿದ್ದೀವಿ. ನೋಡಿ ನನ್ನ ಮಗಳನ್ನ ಹಿಡಿಯೋಕ್ಕೆ ಹೋದರೆ ಓಡಿಸ್ತಾ ಇದ್ದಾಳೆ. ಈಗ ನೋಡಿ ದೇವಸ್ಥಾನ ದ್ವಾರಬಾಗ್ಲು ಹತ್ರ ಬಂದಿದ್ದೀವಿ ನಡ್ಕೊಂಡು. ಇನ್ನೇನು ದರ್ಶನಕ್ಕೆ ಹೋಗಬೇಕು. ನಾವು ಸಂಡೇ ಹೋಗಿದ್ದರಿಂದ ತುಂಬ ಚೆನ್ನಾಗಿದ್ರು. ನೋಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಎಷ್ಟು ಜನ ಇದ್ದಾರೆ ಅಂದರೆ. ನಿಜವಾಗ್ಲೂ ನಾನು ಇಷ್ಟು ಜನನೇ ಯಾವತ್ತೂ ನೋಡಿರಲಿಲ್ಲ ರಾಘವೇಂದ್ರ ದೇವಸ್ಥಾನದಲ್ಲಿ, ಅಂದರೆ ಮಂತ್ರಾಲಯದಲ್ಲಿ. ನೋಡಿ ನಿಮಗೆ ನೋಡಿ ಎಷ್ಟು ಜನ ಇದ್ದಾರೆ ನೋಡಿ. ಇಲ್ಲಿ ಒಳಗಡೆ ಬಂದಿದ್ದ ತಕ್ಷಣವೇ ತುಂಬ ಚೆನ್ನಾಗಿತ್ತು ದೇವ್ರನ್ನ ನೋಡೋದಕ್ಕೆ. ಈಗ ನೋಡಿ ಎಲ್ಲರೂ ರೆಡಿಯಾಗಿ ದೇವಸ್ಥಾನ ಹತ್ರ ಬಂದ್ವಿ. ಇಲ್ಲಿ ಬಂದು ತುಂಬ ಜನ ಇದ್ದರು ನೋಡೋದಕ್ಕೆ. ಸೊ ಅದಕ್ಕೆ ನಾವು ಸ್ಪೆಷಲ್ ಟಿಕೆಟ್ ತೊಗೊಳ್ಳೋಣ ಅಂತ ನಿಂತ್ಕೊಂಡಿದ್ದೀವಿ. ಸ್ಪೆಷಲ್ ಟಿಕೆಟ್ ತೊಗೊಂಡು ಒಳಗಡೆ ಹೋಗ್ತಾಯಿದ್ದೀವಿ. ಅಲ್ಲಿ ಬ್ಯಾಕ್ಗ್ರೌಂಡಲ್ಲಿ ದೇವ್ರ ಸಾಂಗ್ ಇತ್ತು, ಅದಕ್ಕೆ ಮ್ಯೂಟ್ ಮಾಡಿ ನಾನೇ ಮಾತಾಡ್ತಾಯಿದ್ದೀನಿ. ನೋಡಿ ಎಲ್ಲರೂ ಈ ಥರ ರೆಡಿಯಾಗಿದ್ದೀವಿ. ನನ್ನ ಮಗನ ಕರಿತಾ ಇದ್ದೀನಿ ವಿಡಿಯೋಗೆ, ಅವನು ಕೂಡ ಬರಲ್ಲ ಅಂತಾನೆ ನೋಡಿ. ಈಗ ನೋಡಿ ದೇವ್ರನ್ನ ತೋರಿಸ್ತಾ ಇದ್ದೀನಿ ನಿಮಗೆ. ನಾನು ಎಷ್ಟಾಗುತ್ತೋ ಅಷ್ಟೇ ವಿಡಿಯೋ ತೆಗ್ದಿರೋದು, ಫುಲ್ ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ನಮಗೆ ಟಯರ್ಡ್ ಆಗೋಗಿತ್ತು. ದೇವಸ್ಥಾನ ಒಳಗಡೆಯಿಂದ ಈಚೆ ಬರೋ ಅಷ್ಟರಲ್ಲೇ ತುಂಬ ಟಯರ್ಡ್ ಆಗೋಗಿತ್ತು. ನೋಡಿ ದೇವ್ರಿಗೆ ಅಲಂಕಾರ ಮಾಡ್ತಾಯಿದ್ದಾರೆ. ನಾವು 6:30ಗೆಲ್ಲ ಒಳಗಡೆ ಹೋದ್ವಿ. ತುಂಬ ಚೆನ್ನಾಗಿತ್ತು, ಆದರೆ ಜನ ಇದ್ದರು ಅಷ್ಟೇ. ತುಂಬ ಚೆನ್ನಾಗಿತ್ತು ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ಲು ಹೇಗಿದ್ದಾರೆ ಜನ ಅಂತಂದ್ಬಿಟ್ಟು. ನೋಡಿ ಒಳಗಡೆ ಕೂಡ ಎಷ್ಟು ಜನ ಇದ್ದಾರೆ. ನಾನು ದರ್ಶನ ಮಾಡ್ಕೊಂಬಂದು ಆಮೇಲೆ ಈ ವಿಡಿಯೋ ತೆಗ್ದಿರೋದು. ಒಳಗಡೆ ಎಲ್ಲ ನಿಮಗೆ ಗೊತ್ತು ಆಲ್ರೆಡಿ, ಮೊಬೈಲೆಲ್ಲ ಬಿಡಲ್ಲ ಅಂತಂದ್ಬಿಟ್ಟು. ಇಲ್ಲೆಲ್ಲ ದರ್ಶನ ಮಾಡಿಕೊಂಡು ಮತ್ತು ನಾವು ಒಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲರನ್ನೂ ನಿಲ್ಲಿಸಿದ್ದೀನಿ. ನಮ್ಮ ಮಕ್ಕಳಂತೂ ಯಾವ ಫೋಟೋಗೂ ಬರೋದಿಲ್ಲ. ನೆಕ್ಸ್ಟ್ ಈಗ ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿತ್ತು ಅದು ಕೂಡ. ತುಂಬ ಜನ ಅಲ್ಲಿ ಕೂಡ. ನೀವು ಎಲ್ಲೋದ್ರೂ ಅವತ್ತು ತುಂಬ ಚೆನ್ನಾಗಿದ್ರು, ಏನಂತ ಗೊತ್ತಿಲ್ಲ. ನೋಡಿ ನದಿ ಸ್ವಲ್ಪ ನೀರು ಕಮ್ಮಿ ಆಗಿದೆ. ಸಮ್ಮರ್ ಅಲ್ವಾ, ಎಲ್ಲಿ ನೋಡಿದ್ರೂ ನೀರು ಕಮ್ಮಿನೇ ಇರುತ್ತೆ. ಬಿಸಿಲಂತೂ ತುಂಬ ಹೆವಿ ಬಿಸಿಲು.
ಜನನೂ ಅಷ್ಟೇ ಅಪ್ಪ ಎಷ್ಟು ಜನ ಅಂದರೆ ಹೇಳೋಕ್ಕಾಗಲ್ಲ, ಅಷ್ಟು ಜನ ಇದ್ದರು ನೋಡಿ. ಇದು ಪಂಚಮುಖಿ ಆಂಜನೇಯನ ದೇವಸ್ಥಾನ. ಇಲ್ಲಿ 3 ಮದುವೆ ಏನೋ ನಡೀತಾ ಇತ್ತು, ಅದಕ್ಕೆ ಜನ ಅನಿಸುತ್ತೆ, ತುಂಬ ಜನ ಇದ್ದರು ಇಲ್ಲಂತೂ. ಹಿಂದೆಗಡೆಯಿಂದ ನಾವು ದರ್ಶನಕ್ಕೆ ಹೋಗಿದ್ದಿಲ್ಲಿ. ಜನ ಇದ್ದಿದ್ದರಿಂದ ನಾನು ವೀಡಿಯೋ ಸರಿಯಾಗಿ ಮಾಡಿಲ್ಲ, ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡಿರೋದು ನೋಡಿ. ಈಚೆ ಬಂದು ಇದು ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಜನ ಇದ್ದಿದ್ದರಿಂದ ನಿಜವಾಗ್ಲೂ ಬೇಜಾರಾಗೋಯ್ತು ವೀಡಿಯೋ ಇಡಲಿಕ್ಕೆ. ಇದು ಬಂದು ಪಂಚಮುಖಿ ಆಂಜನೇಯ ದೇವಸ್ಥಾನ ಹತ್ರನೇ ಅಮ್ಮನವ್ರ ದೇವಸ್ಥಾನ ಬರುತ್ತೆ, ಅಲ್ಲಿದು ನೋಡಿ. ಇದು ಅದೇ ದೇವಸ್ಥಾನ. ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಬರ್ಬೇಕು. ಇದು ನೋಡಿ ಹೆಲಿಕಾಪ್ಟರ್ ಥರ ಇದೆ. ಮತ್ತು ಇದು ನೋಡಿ ಹಾಸಿಗೆ ದಿಂಬು ಥರ ಇದೆ, ತುಂಬ ಚೆನ್ನಾಗಿದೆ. ಕಲ್ಲು ನೋಡಿ, ಅದು ಮುಂಚೆಯಿಂದನೂ ಅದೇ ಥರ ಇದೆ. ಇದು ಬಂದು ನಾನು ಬೃಂದಾವನ ಹತ್ರ ಬಂದಿರೋದು ಇದು ವಿಡಿಯೋ. ಇಲ್ಲೂ ಅಷ್ಟೇ ನೀರು ಕಮ್ಮಿ ಇದೆ. ಬೃಂದಾವನ ಹತ್ರ ಬಂದಿರೋದು. ಅಲ್ಲಿ ವಿಡಿಯೋ ನನಗೆ ಗೊತ್ತಿಲ್ಲ ಏನಾಯಿತು ಅಂತ, ಫೋನು ಅದು ತುಂಬ ಬಿಸಿ ಬಂದುಬಿಟ್ಟಿತ್ತು ಫೋನು, ಅದಕ್ಕೆ ಆಫ್ ಮಾಡಿಬಿಟ್ಟಿದ್ದೆ. ಎಷ್ಟಾಗುತ್ತೋ ಅಷ್ಟೇ ವೀಡಿಯೋ ತೆಗ್ದಿದ್ದು. ಫುಲ್ಲು ಫೋನ್ ಮುಟ್ಟೋಕ್ಕೆ ಆಗ್ತಾಯಿರಲಿಲ್ಲ, ಅಷ್ಟು ಬಿಸಿ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಸ್ವಲ್ಪನೇ ವಿಡಿಯೋ ಬಂದಿರೋದು ಇದು. ಅಲ್ಲಿನೂ ಎಲ್ಲ ಫೋನ್ ಅಲೋ ಇಲ್ಲ, ನಾನು ಅದಕ್ಕೆ ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡಿರೋದು. ಊಟನೂ ಅಷ್ಟೇ ಇಲ್ಲೇ ಬೃಂದಾವನ ಹತ್ರನೇ ಊಟ ಮಾಡಿದ್ದು, ತುಂಬ ಚೆನ್ನಾಗಿತ್ತು ಊಟ. ನಾವು ಕೂಡ ಎಲ್ಲ ಪ್ರಸಾದಕ್ಕೆ ಎಲ್ಲ ಚೆನ್ನಾಗಿ ಇತ್ತು ಎಲ್ಲನೂ ನೋಡಿ. ತೋರಿಸ್ತಾ ಇದ್ದೀನಿ, ತುಂಬ ಬಿಸಿಲು, ಕಾಲಿಡೋ ಕೂಡ ಆಗ್ತಾ ಇರಲಿಲ್ಲ, ಅಷ್ಟು ಬಿಸಿ ಇತ್ತು ನೋಡಿ. ಇಲ್ಲೇ ಫೋನ್ ಸ್ಟಕ್ ಆಗಿತ್ತು ನೋಡಿ, ವಿಡಿಯೋ ಎಡಿತಾ ಇದ್ದೀನಿ, ಫೋನ್ ಸ್ಟಾಪ್ ಆಗೋಯಿತು ನೋಡಿ. ಈ ಥರ ಸ್ಟಾಪ್ ಆಗೋಯಿತು. ಸೊ ಅದಕ್ಕೆ ಫೋನ್ ಸ್ಟಾಪ್ ಮಾಡಿಬಿಟ್ಟೆ. ಇವಾಗ ಹಸು ಏನಿದೆಯೋ ಅಲ್ಲೇ ಎಲ್ಲರಿಗೂ ಊಟ ಇಕ್ಕಿದ್ದು, ಅದೆಲ್ಲ ಕ್ಲೀನ್ ಮಾಡಿ ಅಲ್ಲಿ ಊಟ ಇಕ್ಕಿದ್ರು. ಹಸುನೆಲ್ಲ ಕೆಳಗಡೆ ಕಟ್ಟಾಕ್ತಿದ್ರು. ತುಂಬ ಚೆನ್ನಾಗಿತ್ತು ಊಟ ಮಾತ್ರ. ಇಲ್ಲೂ ಅಷ್ಟೇ, ನಾನು ಊಟ ತಿನ್ನೋವಾಗ ತುಂಬ ಚೆನ್ನಾಗಿದ್ರು, ಅದಕ್ಕೆ ವೀಡಿಯೋನೇ ಹಿಡಿಯೋಕ್ಕಾಗಿಲ್ಲ. ಅದಕ್ಕೆ ಎಷ್ಟಾಗುತ್ತೋ ಅಷ್ಟೇ ವೀಡಿಯೋ ಮಾಡಿರೋದು. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.